ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಉದ್ಯೋಗ ವಿಶ್ಲೇಷಣೆ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿಯಲ್ಲಿ ಒಂದು ಉದ್ಯೋಗ ವಿಶ್ಲೇಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈಗಾಗಲೇ ಮೂರು ಒಂದು ರೀತಿಯಲ್ಲಿ ಒಂದು ಉದ್ಯೋಗ ವಿಶ್ಲೇಷಣೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಒಂದು ಜೈಮಿನಿ ಪದ್ಧತಿಯ ಒಂದು ಅಮಾತ್ಯಕಾರಕ ಗ್ರಹದ ಮೂಲಕ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು, ಮತ್ತು ಇನ್ನೊಂದು ಆತ್ಮಕಾರಕ ಗ್ರಹದ ಅಂದ್ರೆ ಒಂದು ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ, ಸೊ ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಮತ್ತು ಮತ್ತೊಂದು ಹೇಗೆ ಅಂತ ಹೇಳಿದ್ರೆ ಒಂದು ಕುಂಡಲಿಯಲ್ಲಿ ಅಂದ್ರೆ D1 ಚಾರ್ಟ್ ಅಂದ್ರೆ ಈ ಒಂದು ಲಗ್ನ ಕುಂಡಲಿಯಲ್ಲಿ ಭಾವಗಳ ಒಂದು ವಿಶ್ಲೇಷಣೆ ಮೂಲಕ ಯಾವ ರೀತಿಯಲ್ಲಿ ಒಂದು ಉದ್ಯೋಗ ವಿಶ್ಲೇಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಮತ್ತೊಂದು ವಿಧಾನ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಪ್ರಧಾನವಾಗಿ ಅಂದ್ರೆ ಮೇನ್ ಆಗಿ ನಾವು ಶನಿಯನ್ನು ತಗೊಳ್ತೀವಿ. ಸೊ ಜೊತೆಗೆ ಶನಿಯ ತ್ರಿಕೋನದಲ್ಲಿ ಬರತಕ್ಕಂಥ ಗ್ರಹಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಯಾವ ರೀತಿ ಅನ್ನೋದು ಅಂತ ಹೇಳೋದಾದ್ರೆ, ನಾವಿಲ್ಲಿ ಒಂದು ಲಗ್ನ ಕುಂಡಲಿಯನ್ನು ತಗೊಳ್ತೀವಿ, ದಶಾಂಶ ಕುಂಡಲಿಯನ್ನು ತಗೊಳ್ತೀವಿ, ಮತ್ತು ನವಾಂಶ ಕುಂಡಲಿಯನ್ನು ನಾವು ತಗೊಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಒಂದು ನವಾಂಶ ಕುಂಡಲಿಯಲ್ಲಿ ನಾವು ಏನನ್ನ ಒಂದು ಕನ್ಸಿಡರ್ ಮಾಡ್ಬೋದು ಅಥವಾ ಯಾವುದನ್ನ ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ನೌಕರಿಯನ್ನ ಮಾಡ್ಬೋದಾ ಅಥವಾ ನಾವು ಒಂದು ಸ್ವ ಉದ್ಯೋಗವನ್ನ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಯಾವುದು ಅಂತಂದ್ರೆ, ನವಾಂಶ ಕುಂಡಲಿಯಲ್ಲಿ ನಾವು ಒಂದು ಚೆಕ್ ಮಾಡಿ ನಾವು ನೌಕರಿ ಅಥವಾ ಸ್ವ ಉದ್ಯೋಗದ ಬಗ್ಗೆ ತಿಳ್ಕೊಬಹುದು. ಅದೇ ರೀತಿಯಲ್ಲಿ D1 ಚಾರ್ಟ್ ಮತ್ತೆ D10 ಚಾರ್ಟ್ ಅಲ್ಲಿ ನಾವು ಯಾವ ಗ್ರಹಕ್ಕೆ ಸಂಬಂಧ ಅಥವಾ ಯಾವ ರೀತಿಯ ಒಂದು ಕೆಲಸವನ್ನ ನಾವು ಮಾಡಬಹುದು ಅಥವಾ ಯಾವ ರೀತಿಯ ಕೆಲಸ ಮಾಡಿದ್ರೆ ನಮಗೊಂದು ಬೆಳವಣಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಉದಾಹರಣೆಗೆ ಅಂದ್ರೆ ಎಕ್ಸಾಂಪಲ್ಗೋಸ್ಕರ ಒಂದು ಕುಂಡಲಿಯನ್ನ ಒಂದು ಎಕ್ಸಾಂಪಲ್ ಕುಂಡಲಿಯನ್ನ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ, ಶನಿಯ ಒಂದು ತ್ರಿಕೋನದಲ್ಲಿ ಅಂದ್ರೆ ನಿಮ್ಗೆ ತ್ರಿಕೋನ ಅಂತ ಹೇಳಿದ್ರೆ ಕೇಂದ್ರ ಸ್ಥಾನಗಳು, ತ್ರಿಕೋನ ಸ್ಥಾನಗಳು ಅಂತ ಬರ್ತವೆ. ಸೊ ಇಲ್ಲಿ ತ್ರಿಕೋನ ಸ್ಥಾನಗಳಲ್ಲಿ ಅಂದ್ರೆ ತ್ರಿಕೋನಗಳಲ್ಲಿ ಯಾವ ಗ್ರಹ ಇದೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಶನಿಯ ತ್ರಿಕೋನದಲ್ಲಿ ಒಂದು ರವಿ ಇದೆ. ಸೊ ಅದೇ ರೀತಿಯಲ್ಲಿ ಕುಜ ಇದೆ. ಓಕೆ, ಇಲ್ಲಿ ರವಿ ಮತ್ತೆ ಕುಜ ಇಬ್ರು ನಾವು ಕನ್ಸಿಡರ್ ಮಾಡ್ಬೇಕಾ ಅಂತ ಹೇಳೋದಾದ್ರೆ ಹಾಗಲ್ಲ. ಇಲ್ಲಿ ಶನಿಯ ಒಂದು ಡಿಗ್ರಿಗೆ ಇನ್ನು ಯಾವ ಗ್ರಹದ ಒಂದು ಅಂದ್ರೆ ಡಿಗ್ರಿಗಳು ನಿಯರ್ ಬೈ ಇದೆ ಅಂದ್ರೆ, ಈ ಒಂದು ಥಿಂಕ್ ಮಾಡಿ, ಶನಿ ಒಂದು ಡಿಗ್ರಿ 27 ಡಿಗ್ರಿ ಇರುತ್ತೆ. ಸೊ ರವಿ ಡಿಗ್ರಿ ಬಂದ್ಬಿಟ್ಟು 26. ಸೊ ಕುಜನ ಒಂದು 20 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ನಾವು ರವಿಯನ್ನ ನಾವು ಕನ್ಸಿಡರ್ ಮಾಡಬೇಕು. ಅಂದ್ರೆ ಯಾವ ಒಂದು ಶನಿಗೆ ಹತ್ರದಲ್ಲಿ ಇರುತ್ತೆ ಅಂದ್ರೆ ಒಂದು ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಡಿಗ್ರಿ, ಸೊ ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಈ ಒಂದು ಲಗ್ನ ಕುಂಡಲಿ ಅಂತ ತಗೊಂಡು ಹೋಯ್ತು ಅಂತಂದ್ರೆ, ಶನಿಗೆ ಬಹಳಷ್ಟು ಒಂದು ಕನ್ಸಿಡರ್ ಮಾಡ್ಕೊಳಕ್ ಹೋಯ್ತು ಅಂತ ಹೇಳಿದ್ರೆ, ರವಿಯನ್ನ ನಾವು ನಿಯರ್ ಬೈ ಡಿಗ್ರಿ ಇರೋದು ಅಂತ ತಗೊಳ್ಳೋದಾದ್ರೆ ನಾವು ಇಲ್ಲಿ ರವಿಯನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು ಯಾವ ರೀತಿಯಲ್ಲಿ ಒಂದು D10 ಚಾರ್ಟ್ ಅಲ್ಲಿ ಹೇಗೆ ನಾವು ನಾವು ಏನು ಕನ್ಸಿಡರ್ ಮಾಡಿದ್ವಿ, ಇದು ಯಾವ ತರದಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ, ನೋಡಿ, ಇದು ಲಗ್ನ ಕುಂಡಲಿ. ಇಲ್ಲಿ ಒಂದು ದಶಾಂಶ ಕುಂಡಲಿಯಲ್ಲಿ ಶನಿಯ ಒಂದು ತ್ರಿಕೋನದಲ್ಲಿ ರವಿ ಇದೆ. ಸೊ ಇದು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ನಾವು ಏನ್ ಮಾಡೋದು, ಶನಿಯ ಒಂದು ತ್ರಿಕೋನದಲ್ಲಿ ರವಿ ಮತ್ತು ಕುಜ ಬರ್ತದೆ. ಬಟ್ ನಾವು ಇದೇನೇ ಅಂದ್ರೆ D1 ಚಾರ್ಟ್ ಇಂದ ಈ ಒಂದು D10 ಚಾರ್ಟ್ಗೆ ಟ್ರಾನ್ಸ್ಫಾರ್ಮ್ ಆದಾಗ ನೋಡಿ, ಶನಿಯ ಒಂದು ತ್ರಿಕೋನದಲ್ಲಿ ರವಿ ಬರುತ್ತೆ, ಮತ್ತೆ ಬೇರೆ ಇನ್ಯಾವುದೋ ಗ್ರಹಗಳು ಬಂದಿಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ ಅಂದ್ರೆ, ಒಂದು ವೆರಿಫಿಕೇಶನ್ ಅಂದ್ರೆ ನಾವು ಮಾಡಿರೋತಕ್ಕಂಥದ್ದು ಹೌದು ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳೋದಾದ್ರೆ, ಇಲ್ಲಿ ಏನಾಗಿದೆ ಅಂತ ಹೇಳೋದಾದ್ರೆ ಶನಿಯ ತ್ರಿಕೋನದಲ್ಲಿ ರವಿ ಗ್ರಹ ಮಾತ್ರ ಇದೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಪ್ರಧಾನವಾಗಿ ರವಿಗೆ ಸಂಬಂಧಪಟ್ಟತಕ್ಕಂಥ ಒಂದು ವರ್ಕ್ ಅನ್ನು ಮಾಡಿದ್ರೆ ಸೊ ನಮಗೆ ಒಂದು ಡೆವಲಪ್ಮೆಂಟ್ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಅದೊಂದು ಸೂಟಬಲ್ ಜಾಬ್ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಡಬಲ್ ವೆರಿಫಿಕೇಶನ್ ಅಥವಾ ಒಂದು ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಹೇಳೋದಾದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ಸಗೆ ನಾವು ನವಾಂಶವನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ನವಾಂಶದಲ್ಲಿ ನಾವು ಈ ಒಂದು ತ್ರಿಕೋನ ಸ್ಥಾನವನ್ನ ನಾವು ತಗೊಳ್ಬೇಕಾದಾಗ ಎರಡನೇ ಭಾವದಿಂದ ತಗೋಬೇಕು. ಇಲ್ಲೇನಾಗ್ತದೆ, D1 ಚಾರ್ಟ್ ಮತ್ತೆ D10 ಚಾರ್ಟ್ ಅಲ್ಲಿ ಅಂದ್ರೆ ಒಂದು ಲಗ್ನ ಕುಂಡಲಿ ಮತ್ತು ದಶಾಂಶ ಕುಂಡಲಿಯಲ್ಲಿ ಶನಿಯಿಂದ ನಾವು ತಗೊಳ್ತೀವಿ. ಆದ್ರೆ ಎರಡನೇ ಈ ಏನು ನವಾಂಶ ಕುಂಡಲಿ ಏನಿರುತ್ತೆ, ಇಲ್ಲಿ ನಾವು ಎರಡನೇ ಭಾವವನ್ನ ನಾವು ಮೇನ್ ಆಗಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ಎರಡನೇ ಭಾವದಿಂದ ನಾವು ಒಂದು ತ್ರಿಕೋನವನ್ನ ಒಂದು ಆಕ್ಚುಲಿ ಕನ್ಸಿಡರೇಷನ್ ಮಾಡ್ತೀವಿ. ಇನ್ ಕೇಸ್ ಈ ಒಂದು ತ್ರಿಕೋನದಲ್ಲಿ ಶನಿ ಬಂತು ಅಂತ ಹೇಳಿದ್ರೆ ಬಹಳಷ್ಟು ಸೊ ಏನಾಗುತ್ತೆ ಅಂದ್ರೆ, ಮ್ಯಾಕ್ಸಿಮಮ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಎಸ್, ಹೌದು, ರವಿಗೆ ಸಂಬಂಧಪಟ್ಟತಕ್ಕಂಥ ವರ್ಕ್ ಅನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋತಕ್ಕಂಥದ್ದು ಒಂದು ವೆರಿಫಿಕೇಶನ್, ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ.
ಸೊ ಇನ್ ಕೇಸ್ ಬೇರೆ ಗ್ರಹಗಳು ಬರದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶನಿ ಮತ್ತೊಮ್ಮೆ ನಾವೇನಂದ್ರೆ ಶನಿಯಿಂದ ನಾವೇನು ತ್ರಿಕೋನವನ್ನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಎಲ್ಲಿ? ಈವನ್ ಇನ್ ನವಾಂಶ ಕುಂಡಲಿ, ಅಂದ್ರೆ ನವಾಂಶ ಕುಂಡಲಿಯಲ್ಲೂ ಕೂಡ ನಾವು ಶನಿಗೆ ಅಂದ್ರೆ ಶನಿಯನ್ನ ಫಸ್ಟ್ ನಾವು 2ನೇ ಭಾವವನ್ನು ತಗೊಳ್ತೀವಿ. 2ನೇ ಭಾವದಲ್ಲಿ ನಮಗೆ ಆ ಶನಿಯ ಒಂದು ಕನೆಕ್ಟಿವಿಟಿ ಬರದೇ ಇದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮತ್ತೊಮ್ಮೆ ಶನಿಯನ್ನ ಪ್ರಧಾನವಾಗಿ ಇಟ್ಕೊಂಡು ನಾವೇನಾಗುತ್ತೆ ತ್ರಿಕೋನವನ್ನ ರಚಿಸ್ಬಿಟ್ಟು ನಾವೇನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಬಿಕಾಸ್ ಕ್ಲಾರಿಫಿಕೇಶನ್ ನಮ್ಗೆ ಸಿಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಹೋಗ್ತೀವಿ. ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ನಾನು ಮೊದಲೇ ತಿಳಿಸಿದಾಗೆ ನಾವು ನೌಕರಿನ ಮಾಡಬೇಕಾ ಅಥವಾ ಒಂದು ಸ್ವ ಉದ್ಯೋಗವನ್ನ ಮಾಡಬೇಕಾ, ಈ ಒಂದು ಕ್ಲಾರಿಟಿ ನಾವು ಹೇಗೆ ತಗೋಬೇಕು ಅಂತ ಹೇಳೋದಾದ್ರೆ ಸ್ನೇಹಿತರೆ, 2ನೇ ಭಾವಕ್ಕೆ ನಾವೇನ್ ತ್ರಿಕೋನವನ್ನ ನಾವೇನ್ ಒಂದು ಮಾಡ್ತಾ ಹೋಗ್ತೀವಿ, ಇದರ ಒಂದು ತ್ರಿಕೋನದಲ್ಲಿ ಬುಧ ಗುರು ಶುಕ್ರರು ಬಂತು ಅಂತ ಹೇಳಿದ್ರೆ ಅಥವಾ ಇವರ ಕನೆಕ್ಟಿವಿಟಿ ಬಂತು ಅಂತ ಹೇಳೋದಾದ್ರೆ ಸೊ ಏನಾಗ್ತದೆ ಅಂದ್ರೆ 80 to 90% ಡೆಫಿನೆಟ್ ಆಗಿ ಅವರು ಒಂದು ಏನಂದ್ರೆ ಸ್ವ ಉದ್ಯೋಗವನ್ನು ಅಂದ್ರೆ ಸ್ವಂತವಾಗಿ ಈ ಬಿಸ್ನೆಸ್ ಗಳನ್ನ ಮಾಡ್ತಾರಲ್ಲ ಅವ್ರು ಮಾಡ್ಕೋಬಹುದು. ಬಟ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇನ್ ಕೇಸ್ ಒಂದು ರವಿ ಅಥವಾ ಒಂದು ಕುಜರ ಕನೆಕ್ಟಿವಿಟಿ ಬಂತು ಅಂತ ಹೇಳೋದಾದಾಗ, ಬಿಕಾಸ್ ರವಿ ಮತ್ತು ಕುಜರ ಕನೆಕ್ಟಿವಿಟಿ ಬಂತು, ಅವ್ರಿಗೆ ಬಹಳಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ನಾವು ಹೇಗೆ ಅಂತ ಹೇಳಿದ್ರೆ ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ. ಬಟ್ ಆ ಟೈಮಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇವರ ಒಂದು ಪ್ಲೇಸ್ಮೆಂಟ್ ಹೇಗಿದೆ ಮತ್ತು ಇವರ ಬಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಲೈಕ್ ವೆರಿಫೈ ಮಾಡಬೇಕು. ಬಿಕಾಸ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಬುಧ ಗುರು ಶುಕ್ರ ಬಂತು ಅಂತ ಹೇಳಿದ್ರೆ ಬೇರೆ ಇನ್ಯಾವುದ್ರ ಬಗ್ಗೆ ಒಂದು ಏನಾಗುತ್ತೆ ಅಂದ್ರೆ ಒಂದು ಕನ್ಫ್ಯೂಷನ್ಸ್ಗಳು ಅವಶ್ಯಕತೆ ಇರಲ್ಲ. ಬಿಕಾಸ್ ಏನಾಗುತ್ತೆ ಅಂದ್ರೆ ಮೋರ್ ದೆನ್ 70 to 80% ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಆದ್ರೆ ರವಿ ಮತ್ತು ಕುಜರ ಸಂಪರ್ಕ ಬಂತು ಅಂತ ಅಂದಾಗ ಡೆಫಿನೆಟ್ ಆಗಿ ಅವ್ರು ಏನಂತಂದ್ರೆ ಒಂದ್ಸಲ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಬಹಳ ಅನುಕೂಲ. ಅದರಲ್ಲೂ ಕೂಡ ಚಂದ್ರ ರಾಹು ಮತ್ತು ಕೇತುವಿನ ಒಂದು ಕನೆಕ್ಟಿವಿಟಿ ಬಂತು ಅಂತ ಹೇಳೋದಾದಾಗ ಅವರು ಬೆಟರ್ ಒಂದು ನೌಕರಿಯನ್ನ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ಅವರು ಮುಂದುವರಿಸಿದ್ರೆ ಅವ್ರಿಗೆ ಬಹಳ ಅನುಕೂಲ. ಬಿಕಾಸ್ ಯಾಕೆ ಅಂತಂದ್ರೆ ಒಂದು ಸ್ವ ಉದ್ಯೋಗವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆದಷ್ಟು ಶುಭ ಗ್ರಹಗಳ ಒಂದು ಕನೆಕ್ಟಿವಿಟಿ ಬಂತು ಅಂತಂದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಸೊ ಆದ್ರಿಂದಾಗಿ ಏನಾಗ್ತದೆ ಅಂದ್ರೆ ಬುಧ ಗುರು ಶುಕ್ರರ ಒಂದು ಸಂಪರ್ಕ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವರು ಒಂದು ಸ್ವ ಉದ್ಯೋಗವನ್ನ ಮಾಡ್ಕೋಬಹುದು. ರವಿ ಮತ್ತು ಕುಜರ ಒಂದು ಸಂಪರ್ಕ ಬಂತು ಅಂತ ಹೇಳೋದಾದ್ರೆ ಸೊ ಡೆಫಿನೆಟ್ ಆಗಿ ಅವರು ಬಿಕಾಸ್ ಏನಾಗುತ್ತೆ ಅಂದ್ರೆ ಈ ಒಂದು ಬಲವನ್ನ ನೋಡಿ ಓಕೆ ವೆದರ್ ಅವ್ರು ಏನಾದ್ರೂ ನೌಕರಿಯಲ್ಲಿ ಅವ್ರು ಕಂಟಿನ್ಯೂ ಮಾಡಬೇಕಾ ಅಥವಾ ಒಂದು ಸ್ವ ಉದ್ಯೋಗನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಕ್ಲಾರಿಟಿ ಒಂದೇನು ಪಡ್ಕೋಬಹುದು. ಆದ್ರೆ ಚಂದ್ರ ರಾಹು ಕೇತು ಬಂತು ಅಂತ ಹೇಳಿದಾಗ ಆದಷ್ಟು ಅವರು ಒಂದು ನೌಕರಿಯನ್ನ ಏನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ಕೇಸ್ ಅವರು ಸ್ವ ಉದ್ಯೋಗ ಮಾಡ್ತಿದ್ರೆ ಒಂದ್ಸಲ ಅವರು ರೀಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೆಟರ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಉದ್ಯೋಗವನ್ನ ಅಥವಾ ಅವರು ಒಂದು ಉದ್ದಿಮೆ ಅಥವಾ ಒಂದು ಬಿಸ್ನೆಸ್ ಏನ್ ಮಾಡ್ತಾರೆ ಅದರಷ್ಟು ಪ್ರೋಗ್ರೆಸ್ಗಳು ಕಾಣದೇ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಹೇಗೆ ಅಂತ ಹೇಳಿದ್ರೆ ಒಂದು ನೌಕರಿ ಜೊತೆಗೆ ಒಂದು ಉದ್ಯೋಗವನ್ನ ಮಾಡ್ಕೋಬಹುದೇ ಹೊರತು ಸೊ ಅವ್ರಿಗೆ ಏನಾಗುತ್ತೆ ಒಂದೇ ಇನ್ಕಮ್ ಸೋರ್ಸ್ ಅಲ್ಲಿ ಅವ್ರಿಗೆ ಕಷ್ಟ ಆಗ್ಬೋದು. ಸೊ ಈ ರೀತಿಯಲ್ಲಿ ಸೊ ಅವರು ಒಂದು ನೌಕರಿ ಮಾಡಬೇಕಾ ಅಥವಾ ಸ್ವ ಉದ್ಯೋಗವನ್ನು ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಒಂದು ನವಾಂಶ ಕುಂಡಲಿಯನ್ನ ಪಡ್ಕೋಬಹುದು. ಅದೇ ರೀತಿಯಲ್ಲಿ ಒಂದು ಲಗ್ನ ಕುಂಡಲಿ ಮತ್ತು ಒಂದು ದಶಾಂಶ ಕುಂಡಲಿಯನ್ನ ಅಂದ್ರೆ ಇಲ್ಲಿರತಕ್ಕಂಥ ಒಂದು ಗ್ರಹಗಳ ಪ್ಲೇಸ್ಮೆಂಟ್ ಇದ್ದಾಗೆ ಸೊ ಹೇಗೆ ಅಂತಂದ್ರೆ ಯಾವ ರೀತಿಯ ಉದ್ಯೋಗವನ್ನ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಈ ಒಂದು ಎಕ್ಸಾಂಪಲ್ಗಳನ್ನ ನಾನು ಏನ್ ತೋರಿಸ್ದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಶನಿಯ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ರವಿಯನ್ನ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ತೋರಿಸಾಗೆ D1 ಚಾರ್ಟ್ ಮತ್ತೆ D10 ಚಾರ್ಟ್ ಅಲ್ಲಿ ಶನಿಯ ಜೊತೆ ಒಂದು ರವಿಯ ಒಂದು ಸಂಪರ್ಕದಲ್ಲಿ ಅಂದ್ರೆ ರವಿಯ ಸಂಪರ್ಕ ಇದ್ರೆ ಯಾವ ರೀತಿಯ ಒಂದು ಉದ್ಯೋಗವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ರವಿ ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ಅವರು ಒಂದು ಉದ್ಯೋಗವನ್ನ ಮಾಡ್ಕೋಬಹುದು. ಬಟ್ ಯಾವಾಗ ಒಂದು ನವಾಂಶ ಕುಂಡಲಿಯನ್ನು ತಗೊಳ್ತಾರೆ ಅವರಿಗೆ ಒಂದು ನೌಕರಿ ಮಾಡಬೇಕಾ ಅಥವಾ ಒಂದು ಸ್ವ ಉದ್ಯೋಗವನ್ನ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೋಬಹುದು. ಸ್ನೇಹಿತರೆ, ಈ ರೀತಿಯಲ್ಲಿ ನಾನು ಏನು ತೋರಿಸಿದ್ದೀನಿ ಇದನ್ನ ನಿಮ್ಮ ಒಂದು ಇಂಡಿವಿಜುವಲ್ ಚಾರ್ಟ್ ಅಂದ್ರೆ ನಿಮ್ಮ ಒಂದು ಜಾತಕ ಏನಿರುತ್ತೆ ಅದು ನಿಮ್ಮ ಕುಂಡಲಿ ಏನಿರುತ್ತೆ ಇದಕ್ಕೆ ನೀವು ಕೂಡ ಒಂದು ಅಪ್ಲೈ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ ಆಗಿ ನೀವು ಒಂದು ಕನ್ಫ್ಯೂಷನ್ ಬರ್ಬೋದು. ಸೊ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ನನ್ನ ಈ ಒಂದು ವಿಡಿಯೋ ಸಂಚಿಕೆಯನ್ನ ನಾನು ಇಲ್ಲಿ ಸಮಾಪ್ತಿ ಮಾಡ್ತೀನಿ. ಮತ್ತು ನನ್ನ ಒಂದು ಪರ್ಸನಲ್ ಕನ್ಸಲ್ಟೇಷನ್ಸ್ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ನೀವು ಖಂಡಿತ ನನ್ನನ್ನು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದ್ಬಿಟ್ಟು ನಮಗೆ 9481815739 ಆಗಿರುತ್ತೆ ಸ್ನೇಹಿತರೆ.
ಮತ್ತು ಈ ಒಂದು ನಾನು ಏನು ಒಂದು ಪ್ರೋಗ್ರಾಮ್ ಅಥವಾ ಏನು ಒಂದು ಮಾಡ್ತಾ ಇದ್ದೀನಿ, ಅಂದರೆ ಈ ಒಂದು ಉದ್ಯೋಗ ವಿಶ್ಲೇಷಣೆ. ಸೊ ಇದಕ್ಕೆ ತಮಗೇನಾದರೂ ಒಂದು ಕ್ಲಾರಿಟಿ ಬೇಕಾದಲ್ಲಿ ಕೂಡ ನೀವು ನನ್ನ ಒಂದು ಅಪ್ರೋಚ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನನ್ನ ಒಂದು ವಿಡಿಯೋ ಚಾನಲಲ್ಲಿ ನಿಮಗೆ ಧಾರ್ಮಿಕ ವಿಷಯ, ಆಧ್ಯಾತ್ಮಿಕ ಹಾಗೂ ಒಂದು ಜ್ಯೋತಿಷ್ಯ ಸಂಬಂಧಪಟ್ಟಂಥ ಒಂದು ವಿಷಯ ಒಂದು ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಶೇಷ ಅಂದರೆ ಒಂದು ಸಂಚಿಕೆ ವಿಶೇಷವಾಗಿ ತಮ್ಮಗಳಿಗೆ ನಾನು ಉದ್ಯೋಗ ವಿಶ್ಲೇಷಣೆಯನ್ನು ಒಂದು ಜ್ಯೋತಿಷ್ಯದ ಮುಖೇನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಒಂದು ಮಾಹಿತಿಯನ್ನು ನೀಡಿ ನನ್ನ ಈ ಒಂದು ಎಪಿಸೋಡ್ನ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.